ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಡಿ.ವಿ ಕ್ರಿಯೇಷನ್ಸ್ ಚಾನಲ್ ಕಂಡಕ್ಟ್ ಮಾಡ್ತಿರುವಂತಹ ಸಾಮಾನ್ಯ ಕನ್ನಡ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತ. ನೀವು ಕೆ.ಇ, ಕೆ.ಪಿ.ಎಸ್.ಸಿ ಅಥವಾ ಯಾವುದೇ ಕರ್ನಾಟಕ ಸ್ಪೆಸಿಫಿಕ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಸಿಲೆಬಸ್ಸಲ್ಲಿ ಸಾಮಾನ್ಯ ಕನ್ನಡ ಒಂದು ಇಂಟಿಗ್ರೇಟೆಡ್ ಪಾರ್ಟ್ ಆಗಿದೆ. ಐದರ್ ಕಮ್ಯುನಿಕೇಷನ್ ಪೇಪರಲ್ಲಿ 35 ಮಾರ್ಕ್ಸ್ ಆಗಿರ್ಬೋದು, ಅಥವಾ ಕಂಪಲ್ಸರಿ ಕನ್ನಡ ಪೇಪರಲ್ಲಿ ಹೋಲ್ ಪೇಪರ್ ಬಂದು ಸಾಮಾನ್ಯ ಕನ್ನಡದ ಮೇಲೆ ಇರುತ್ತೆ. ಸೊ ನೀವು ಸಾಮಾನ್ಯ ಕನ್ನಡದಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಬರುತ್ತೆ, ಅದನ್ನೆಲ್ಲ ನೀವು ಪ್ರಿಪೇರ್ ಆಗಿ ಒಂದು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಈ ಎಕ್ಸಾಮಲ್ಲಿ ಟಾಪ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಮುಂದೆ ಕೂಡ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ನ ತೊಗೊಂಡು ಬರ್ತೀನಿ ಆ್ಯಂಡ್ ಹಿಂದೆ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ವೀಡಿಯೋಸ್ನ ಚೆಕ್ಔಟ್ ಮಾಡ್ಬೋದು. ಸೊ ಏನು ಮಿಸ್ ಮಾಡಬಾರ್ದು ನೆಕ್ಸ್ಟ್ ಬರೋ ವೀಡಿಯೋಸ್ ಅಂದರೆ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನ್. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ ತತ್ಸಮ ತದ್ಭವ, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ ಮತ್ತು ನುಡಿಗಟ್ಟುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಜೊತೆಗೆ 1000ಕ್ಕೂ ಹೆಚ್ಚು ಉದಾಹರಣೆಗಳನ್ನು ನಾವು ಆಲ್ರೆಡಿ ಪಟ್ಟಿ ಮಾಡಿದ್ದೀವಿ. ಇನ್ನೂ ಯಾರೆಲ್ಲ ವಿಡಿಯೋನ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನೆಲ್ಲ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ಕಲಿಯೋಣ. ಈ ದೇಶೀಯ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಈ ಅಚ್ಚ ಕನ್ನಡ ಶಬ್ದಗಳೇನಿರುತ್ತಲ್ವ, ಅದಕ್ಕೆ ನಾವು ದೇಶೀಯ ಅಥವಾ ದೇಶೀಯ ಶಬ್ದಗಳು ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ನಾವು ದಿನ ಯೂಸ್ ಮಾಡುವಂಥ ವರ್ಡ್ಸೆ ಮನೆ, ಹೊಲ, ಗದ್ದೆ, ಹಿತ್ತಲು, ಕದ, ಮರ, ಗಿಡ, ನೆಲ, ಇವೆಲ್ಲ ಅಚ್ಚ ಕನ್ನಡ ಶಬ್ದಗಳು. ಇದರ ಉಗಮ ಎಲ್ಲ ಆಯಿತು ಕನ್ನಡ ಭಾಷೆಯಿಂದಲೇ ಆಯಿತು. ಇದಕ್ಕೆ ದೇಶೀಯ ಪದಗಳು ಅಂತ ಕರಿತೀವಿ. ಈ ಅನ್ಯ ದೇಶೀಯ ಪದಗಳೆಂದರೆ ಯಾವುದು? ಈ ಫಾರಿನರ್ ಇದ್ದಂಗೆ ಅವು. ಅಂದರೆ ನಮ್ಮ ಕನ್ನಡದಿಂದ ಬಿಟ್ಟು ಬೇರೆ ಭಾಷೆಯಿಂದ ನಾವು ಆ ವರ್ಡ್ಸ್ನ ತಗೊಂಡು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ನಮ್ಮ ಕನ್ನಡದಲ್ಲಿ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂತಹ ಪದಗಳಿಗೆ ಅನ್ಯ ದೇಶೀಯ ಪದಗಳು ಅಂತೀವಿ. ಉದಾಹರಣೆ ನೋಡೋದಾದರೆ ಭೂಮಿ, ಅರ್ಜಿ, ರೋಡ್, ಸಾಬೂನು, ಇವೆಲ್ಲ ನಾವು ದಿನನಿತ್ಯದಲ್ಲಿ ಯೂಸ್ ಮಾಡ್ತೀವಿ. ನಮ್ಗೆ ಇವು ಕನ್ನಡ ಶಬ್ದಗಳೇ ಅನಿಸುತ್ತೆ, ಬಟ್ ಇವು ಬೇರೆ ಭಾಷೆಯಿಂದ ಕನ್ನಡಕ್ಕೆ ತಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಓಕೆ. ಈ ಮತ್ತೆ 2 ವರ್ಡ್ ನಾನು ಫಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೆ, ತತ್ಸಮ ತದ್ಭವ ಅಲ್ವಾ. ಅದಕ್ಕೇನೆಂದರೆ ಈ ಸಂಸ್ಕೃತದಿಂದ ಬಂದಂಥ ಪದಗಳು, ನಾವು ಸಂಸ್ಕೃತದ ಪದಗಳನ್ನೇ ನಾವು ಕನ್ನಡದಲ್ಲಿ ಆ್ಯಸ್ ಇಟ್ ಈಸ್ ಬಳಕೆ ಮಾಡಿದರೆ ಅದು ತತ್ಸಮ ಅಂತೀವಿ. ಸೊ ಅದನ್ನ ಸ್ವಲ್ಪ ಮಾಡಿಫಿಕೇಷನ್, ಅಪಭ್ರಂಶವಾದ ಮಾಡಿಫಿಕೇಷನ್ ಸ್ಟೇಟಲ್ಲಿ ಯೂಸ್ ಮಾಡಿದರೆ ಅದಕ್ಕೇನಂತೀವಿ? ತದ್ಭವ ಅಂತೀವಿ. ಅದೊಂದು ನೆನ್ಪಿಟ್ಕೊಳ್ಳಿ. ಸೊ ಬಾಕಿ ಉಳಿದಿದ್ದೆಲ್ಲ ಪೋರ್ಚುಗೀಸ್, ಇಂಗ್ಲೀಷ್, ಅರೇಬಿಕ್ ಅಥವಾ ಮರಾಠಿ, ಈ ಥರ ಅನ್ಯ ದೇಶದಿಂದ ತಗೊಂಡು ಅಡಾಪ್ಟ್ ಮಾಡ್ಕೊಂಡಿರುವಂಥ ವರ್ಡ್ಸ್ಗೆ ನಾವು ಅನ್ಯ ದೇಶೀಯ ಪದಗಳಂತೀವಿ. ಸಿಂಪಲ್ ಅಲ್ವಾ? ನೆಕ್ಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಉದಾಹರಣೆ ಕಾಣ್ತಾ ಇದೆ, ಎಲ್ಲರೂ ನೋಡ್ಬೋದು. ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಅಂತ ಇದೆ. ಸೊ ಇದನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಕನ್ನಡದಲ್ಲೇ ಬರೆದಿದೆ, ಲಿಪಿ ಕನ್ನಡದಲ್ಲಿದೆ ಮತ್ತು ಓದುವಾಗ್ಲೂ ಕನ್ನಡನೇ ಅನಿಸುತ್ತೆ. ಬಟ್ ನೀವು ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಿ, ವಿಡಿಯೋ ಪಾಸ್ ಮಾಡಿ ಅಬ್ಸರ್ವ್ ಮಾಡಿ, ಎಷ್ಟು ಅಚ್ಚ ಕನ್ನಡ ಶಬ್ದಗಳಿವೆ, ಎಷ್ಟು ಅನ್ಯ ದೇಶೀಯ ಶಬ್ದಗಳಿವೆ ಅಂತ ಗೆಸ್ ಮಾಡಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಇದರಲ್ಲಿ ಮೋಟಾರು ಅನ್ನೋದೇನಿದೆ ಅಲ್ವಾ, ಇದು ಎಲ್ಲಿಂದ ಬಂದಿದ್ದು? ಇಂಗ್ಲೀಷ್ ಭಾಷೆಯಿಂದ ಬಂದ ಪದ, ರೈಟ್? ಮೋಟರ್, MOTOR ಇದ್ದಿದ್ದನ್ನು ನಾವು ಸೇರಿಸಿ ಮೋಟಾರು ಮಾಡಿದ್ದೀವಿ. ಅದೇ ಹಿಂದಿಯಿಂದ ಜಬರ್ದಸ್ತ್ ಅಂತ ವರ್ಡ್ನ ಹಿಂದಿಯಿಂದ ತಗೊಂಡಿದ್ದೀವಿ. ಜೀವನ, ಮುಖ್ಯ, ಇವು ಬಂದು ಸಂಸ್ಕೃತದಿಂದ ತಗೊಂಡಿದ್ದೀವಿ. ಓಕೆ. ಈ ಓಡಾಡು, ಗುರಿ, ನಾವು, ತಿಳಿಬೇಕು, ಇವೆಲ್ಲ ಬಂದು ಅಚ್ಚ ಕನ್ನಡದ ಶಬ್ದಗಳು. ಇಲ್ಲಿ ನಾವು ಒಂದು ಗಮನಿಸ್ಬೇಕೇನೆಂದರೆ, ಇವಾಗ ಅಲ್ಲದೆ, ಅಲ್ಲಿ, ಇಂದ, ಇನ್ನ, ಇಗೆ, ಇತ್ಯಾದಿ ಈ ಥರ ಕನ್ನಡ ಪ್ರತ್ಯಯಗಳನ್ನು ಬೇರೆ ಬೇರೆ ಭಾಷೆ ಅಂದರೆ ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಗ್ರೀಕ್, ಪೋರ್ಚುಗೀಸ್ ಇಂದ ಬಂದಂಥ ಶಬ್ದಗಳ ಮುಂದೆ ಅದನ್ನ ಬರೆದು ಕನ್ನಡ ಭಾಷೆಗಳನ್ನಾಗಿ ಅದನ್ನ ಬಳಸ್ತಾ ಹೊರಟಿದ್ದೀವಿ. ಓಕೆ. ಈಗ ಎಕ್ಸಾಂಪಲ್ ನೀವು ಮೇಲೆ ನೋಡಿದ್ರಿ, ಮೋಟರ್ ಇದ್ದಿದ್ದನ್ನು ಮೋಟಾರು ಮಾಡಿದ್ವಿ, ಸೇರಿಸಿದ್ವಲ್ವ ಅಲ್ಲಿ ಪ್ರತ್ಯಯ. ಹಾಗೆ ಬೇರೆ ಬೇರೆ ಪ್ರತ್ಯಯಗಳನ್ನು ಸೇರಿಸಿ ನಾವು ಅದನ್ನು ಕನ್ನಡಕ್ಕೆ ಪರಿವರ್ತನೆ ಮಾಡಿ ಬಳಕೆ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಇವಾಗ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ದೇಶೀಯ ಅಂದ್ರೇನು, ಅನ್ಯ ದೇಶೀಯ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ ಕೂಡ ನೋಡಿದ್ವಿ. ನೆಕ್ಸ್ಟ್ ನಾನೇನು ಮಾಡಿದ್ದೀನಿ, ಅಚ್ಚ ಕನ್ನಡ ಶಬ್ದಗಳು ಮತ್ತು ಇಂಗ್ಲೀಷ್, ಪೋರ್ಚುಗೀಸ್, ಹಿಂದಿ, ಅರೇಬಿಕ್, ಗ್ರೀಕ್, ರೋಮನ್, ಮರಾಠಿ ಮತ್ತು ಉರ್ದು, ಇನ್ನೂ ಹಲವಾರು ಭಾಷೆಗಳಿಂದ ಬಂದಂತಹ ಪದಗಳನ್ನು, ಅನ್ಯ ದೇಶೀಯ ಪದಗಳು ಮತ್ತು ದೇಶೀಯ ಪದಗಳನ್ನು ಲಿಸ್ಟ್ ಮಾಡಿದ್ದೀನಿ.
ಎಲ್ಲರೂ ನಿಮ್ಮ ಗ್ರಾಮರ್ ಬುಕ್ ಮಾಡಿ ಅಂತ ಹೇಳಿದೆ ಫಸ್ಟ್ ಕ್ಲಾಸಲ್ಲಿ ಅಲ್ವಾ. ಸೊ ಗ್ರಾಮರ್ ಬುಕ್ಕಲ್ಲಿ ಈ ಉದಾಹರಣೆಗಳನ್ನು ಪಟ್ಟಿ ಮಾಡ್ತಾ ಹೋಗಿ, ನಿಮಗೆ ಶ್ಯೂರ್ಲಿ ಎಕ್ಸಾಮಲ್ಲಿ ಕ್ವಶನ್ಸ್ ಇಲ್ಲಿಂದಲೇ ಬರುತ್ತೆ. ಸೊ ಈ ವಿಡಿಯೋ ಎಂಡಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಂಟಿನ್ಯೂ ವಾಚಿಂಗ್. ಐ ಹೋಪ್ ನೀವು ವಿಡಿಯೋ ನೋಡಿ ಎಲ್ಲ ಉದಾಹರಣೆಗಳನ್ನು ಪಟ್ಟಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಉದಾಹರಣೆಗಳನ್ನು ನಾನು ತುಂಬ ಬೇರೆ ಬೇರೆ ಸೋರ್ಸಸ್ನ ರೆಫರ್ ಮಾಡಿ ಒಂದೇ ಹತ್ರ ಸಂಗ್ರಹ ಮಾಡಿ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಎಫರ್ಟ್ಸ್ ಇಷ್ಟ ಆಗಿದ್ರೆ ನಾನು ತರ್ತಾ ಇರುವಂಥ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಹೆಂಗೆ ಅನ್ನಿಸ್ತಾ ಇದೆ, ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೆ ಕೂಡ ಖುಷಿ ಆಗುತ್ತೆ, ಮೋಟಿವೇಶನ್ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೆ. ಜೊತೆಗೆ
ನಾಳೆ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದರೆ ಜೋಡಿ ಪದಗಳನ್ನು ಪಟ್ಟಿ ಮಾಡ್ತಾ ಹೋಗೋಣ. ಜೋಡಿ ಪದ ಅಂದರೆ ಏನು ಮತ್ತು ಅದಕ್ಕೆ ಹಲವಾರು ಉದಾಹರಣೆಗಳನ್ನು ತೊಗೊಂಡು ಬರ್ತೀನಿ. ಆ್ಯಂಡ್ ಇದಕ್ಕಿಂತ ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಈ ಟಾಪಿಕ್ ಕವರ್ ಮಾಡಿ ಅಂತೇನೋ ರಿಕ್ವೆಸ್ಟ್ ಇದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಖಂಡಿತ ಆ ಟಾಪಿಕ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ ಅಹೆಡ್ ಆ್ಯಂಡ್ ಬಾಯ್ ಬಾಯ್. ಟೇಕ್ ಕೇರ್.